ಕೇಳಿ ಸರ್, ಏನೋ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಮನೆ ವಂಶದಲ್ಲಿ ಏನು ನಾವು ಅಪ್ಪು, ಶಿವಣ್ಣ, ರಾಘಣ್ಣ ಅಣ್ಣವರು ನೋಡ್ತಿದ್ವಿ. ಇನ್ನೂ ಹುಡುಗ, ಅವನು ಆ್ಯಕ್ಟಿಂಗ್ ಐತೆ, ಅವನಿಗೆ ಕಲೆ ಐತೆ. ಕತೆ ಕೊಟ್ಟು ಈ ಥರ ಸಿನಿಮಾ ಮಾಡಿಸಿರೆ ಈಗೇನು ಫ್ಯಾನ್ಸ್ ವಾರ್ ಯಾರು ಮಾಡಬಾರ್ದು. ಯಾಕೆಂದರೆ ನಮ್ಮ ಇನ್ನೂ 30 ವರ್ಷ. ಈಗ ಅಪ್ಪು ಸ್ಥಾನದಾಗ ಅವರೇ, ಅಪ್ಪು ಮೈ ಮೇಲೆ ಬಂದ್ಬಿಟ್ಟವ್ರೆ. ಅಣ್ಣವರು ಫಸ್ಟ್ ಆಫ್ ಮೈ ಮೇಲೆ ಅವರೇ, ರಾಜ್ಕುಮಾರು. ರಾಘಣ್ಣವ್ರು ಒಂದು ಸ್ವಲ್ಪ ಮಧ್ಯದಾಗ ಬರ್ತಾರೆ. ಶಿವಣ್ಣವರು ಅವರೇ. ಅಪ್ಪು ಲಾಸ್ಟ್ಗೆ ಒಂದು ಈ ಅಂಡರ್ ವರ್ಲ್ಡ್ ಏನೋ ಒಂದು ಬೆಂಗಳೂರಲ್ಲಿ ನಡೆಯೋ ಆಕ್ಟಿವಿಟೀಸ್ಗೆ ಒಂದು ಫೈಟ್ ಸೀನ್ನ ತಮಾಷೆಗೆ ಜಾಲಿ ಒಳಗೆ ತಗೊಂಡೋಗಿ ಒಂದು ಇದು ಮಾಡ್ಯವ್ರೆ. ಜನಗಳು ಎಲ್ಲೂ ಟೆನ್ಷನ್ ಮಾಡ್ಕೊಂಬಂಗಿಲ್ಲ, ಎಲ್ಲ ಫ್ಯಾಮಿಲಿ ನೋಡ್ಬೇಕು. ಆಮೇಲೆ ರಾಜ್ಗಳ ಟೈಮಾಗ ಎಲ್ಲ ಫ್ಯಾಮಿಲಿ, ಶಾಲಾ ಮಕ್ಕಳು ಗ್ರೂಪ್ ನೋಡೋಂಥ ಸಿನಿಮಾ. ಆಮೇಲೆ ಯುವ ಪಿಕ್ಚರ್ಗಿನ್ನ 100% ಈಗ ಆಲೇ ಮೈ ಮೇಲೆ ಬಂದ್ಬಿಟ್ಟವ್ರೆ ಎಲ್ಲ ಅಣ್ಣವರು, ಅಪ್ಪು. ಸಿನಿಮಾ ಮಾತ್ರ ಸೂಪರು. ಇದೇ ಅಲ್ಲ, ಯಾವುದೇ ಹೀರೋಗಳು ಸಿನಿಮಾನು ಯಾರು ಫ್ಯಾನ್ಸ್ ವಾರ್ ಮಾಡಬೇಡ್ರಿ. ಬೇರೆ ನಮಗೆ ಮಾಡ್ತಾರೆ, ನಾವು ಮಾಡಲ್ಲ. ಆದ್ರೂ ಅಪ್ಪು ಇವಾಗ ಮೊನ್ನೆ ಎಲ್ಲೋ ಒಂದಿಷ್ಟು ಅಡಚಣೆ ಆಯಿತು, ಯಾವುದೋ ಒಂದು ಡಿ ಬಾಸ್ ಅನ್ನೋ ಮಾತಿಗೆ ಅವರೇ ಕೈ ಮುಗ್ದು ಬಂದವ್ರೆ. ನಾವು ಅಷ್ಟೇ ಅಭಿಮಾನಿಗಳು ಯಾರನ್ನೂ ಬೇಗ ಅಗೇನೆಸ್ಟ್ ಮಾಡಬೇಡ್ರಿ. ಎಲ್ಲ ಸಿನಿಮಾ ನೋಡಿರಿ. ಎಲ್ಲರ ಆಶೀರ್ವಾದನೂ ಇವನ ಮೇಲೆ ಐತೆ. ನಮ್ಮ ದರ್ಶನ್ದಿರ್ಬೋದು, ಸುದೀಪ್ದಿರ್ಬೋದು, ಎಸ್ದಿರ್ಬೋದು, ದುನಿಯಾ ವಿಜಯ್, ರವಿಚಂದ್ರನ್ ಎಲ್ಲರೂ ಇವನ್ನೇ ಬೆಳೆಸ್ಬೇಕು ಅಂತವ್ರೆ. ಅವ್ರು ಯಾರು ಮಧ್ಯದಲ್ಲಿ ನನ್ನಂಗೆ ಕುಡ್ದಾನೋ ಅವ್ರ ಕಡೆಗೆ ಒಬ್ಬ ಕುಡ್ದಿರ್ತಾನೆ, ಅಲ್ಲೆಲ್ಲ ಆಡ್ಕೊಂಡಿದ್ದು ಮೀಡಿಯಾದಾಗ ತೋರಿಸ್ತಾರೆ. ಅದಕ್ಕೆ ಯಾರು ಇದು ಮಾಡಬೇಡ್ರಿ. ಇವನೇ ಕೈ ಮುಗಿದ್ಬಿಟ್ಟಾನೆ ರಾಮನಗರದಾಗ, ಯಾವುದೋ ಡಿ ಬಾಸ್ ಅಂತಿದ್ರು. ಅವ್ರ ಅಭಿಮಾನ ಇರ್ತೈತೆ, ಮಾಡ್ತಾರೆ. ನಾವು ಆಂಜನೇಯ, ಅವ್ರು ವೆಂಕಟರಮಣ ಸ್ವಾಮಿ, ಇವ್ರು ಧರ್ಮಸ್ಥಳ ಮಂಜುನಾಥ, ಅವ್ರು ಮೈಲಾರಲಿಂಗ, ಹಂಗೆ ಒಂದೊಂದು ಇದಿರ್ತವೆ. ಈ ಪಿಕ್ಚರ್ ಮಾತ್ರ ಯಾವುದೇ ಕಾರಣದಿಂದ 100 ದಿನ ಹೊಡ್ತೈತೆ, ಒಂದು ವಾರ ಆದಮೇಲೆ ಫ್ಯಾಮಿಲಿ ಬರ್ತೈತೆ. ಈಗೇನೋ ಈ ಅಭಿಮಾನಿಗಳು ಫ್ಯಾನ್ಸ್ ವಾರ್ ಕಿರ್ಚಾಟ ಅಂತ ಬಂದಿಲ್ಲ. ಸಿನಿಮಾ ಸೂಪರಾಗಿ ತಗೊಂಡವ್ರೆ. ಅಶ್ವಿನಿ ಅಕ್ಕರ್ ಒಳ್ಳೆ ಬಂಡವಾಳ ಹಾಕ್ಸವ್ರೆ. ಜಯಣ್ಣವ್ರು ಒಳ್ಳೆ ಸಿನಿಮಾ, ನಮ್ಮ ಕರ್ನಾಟಕದ ಜನತೆಗೆ, ಕನ್ನಡಕ್ಕೆ ಒಳ್ಳೆ ಸ್ಕ್ರೀನ್ ಪ್ಲೇ ಕೊಟ್ಟವ್ರೆ. ನಾವು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸ್ಟ್ಯಾಚು ಎಲ್ಲ ಐತೆ. ನಾವು ಜ್ವಾಲಾಮುಖಿ, ಧ್ರುವತಾರೆ, ಅದೇ ಕಣ್ಣು, ಇದು ಭಕ್ತ ಪ್ರಹ್ಲಾದ ಬಂದಾಗ ಹಾಕ್ಸಿರೋದು. ಇದು ಅಪ್ಪು ಯುವ ಸೇನೆ ನಮ್ಮ ತೋವಿನಕೆರೆ ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಹತ್ರ ಅಪ್ಪು ಸ್ಟ್ಯಾಚು ಮಾಡಿಸಿದ್ವಿ. ಡೈಲಿ ಪೂಜೆ ಮಾಡೋಕ್ಕೆ ಒಬ್ಬರು ನಾಳಿಕ್ಕಿದ್ದೀವಿ. ಆ ಥರ ಎಲ್ಲ ಅಭಿಮಾನಿಗಳು ಬಂದು ಒಂದು ಹೂನಾರ ಉದ್ಗಡ್ಡಿ ಹಚ್ತಾರೆ ಅಪ್ಪುಗೆ. ಅಪ್ಪುನ ಬೆಳೆಸ್ಕೊಂಡು ಹೋಗೋಕ್ಕೆ ನಾವು ಇವನ್ನ ಒಂದು ಸ್ವಲ್ಪ ಸಾಥ್ ಕೊಡಬೇಕು. ಆಮೇಲೆ ಎಲ್ಲ ಇವ್ರುಗಳಿಗೂ ಯಾವುದು ಎಗನೆಸ್ಟ್ ಮಾಡಬೇಡ್ರಿ. ದಯವಿಟ್ಟು ಕನ್ನಡ ಬೆಳೀಲಿ ಅಂದಾಗ ರಾಜ್ಕುಮಾರ್ ಮನೆಯೇ ಎಲ್ಲರೂ ಆಚರಿಸ್ತಾರೆ, ಎಲ್ಲ ಹೀರೋಗಳು. ಅವ್ರಿಗೆ ಆಶೀರ್ವಾದ ಮಾಡಿ. ನಮ್ಮ ಅಭಿಮಾನಿಗಳು ಯಾರೇನೇ ಅಂದರೂ ಕಿವಿಗೂ ಹತ್ತಿ ಕೇಳ್ರಿ, ಅವರೇ ಬಂದು ನಮ್ಮನ್ನು ಹರಿಸ್ತಾರೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.